ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಪಾಲಕ್ ಎಗ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ನೂಡಲ್ಸ್ ಚಿಕ್ಕದು ತಗೊಂಡಿದ್ದೀನಿ, 1/4 ಕಟ್ ಪಾಲಕ್ ಸೊಪ್ಪು, 1 ಟೊಮೊಟೊ, ಸುಮಾರು ಗಾತ್ರದ ಈರುಳ್ಳಿ, ಇನ್ಸ್ಟೆಂಟ್ ನೂಡಲ್ಸ್ ಮಸಾಲ, ಧನಿಯಾ ಪುಡಿ 1 ಸ್ಪೂನ್, 2 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ ಮತ್ತೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು ಮತ್ತೆ ಎಣ್ಣೆ. ಸ್ಟವ್ ಹಚ್ಕೊಳ್ಳೋಣ. ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡೋಣ. ಎಣ್ಣೆ ಕಾದ ಮೇಲೆ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಗೆ ಚಿಟಿಕೆ ಉಪ್ಪನ್ನು ಹಾಕೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ರೋಡ್ ಸೈಡಲ್ಲೆಲ್ಲ ಗೋಬಿ ನೂಡಲ್ಸ್ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದೇ ಥರ ಇದು ಮೊಟ್ಟೆ ನೂಡಲ್ಸ್. ಇದು ಕೆಂಪಗಾಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರಿಬೇಕು. ಸ್ಮೆಲ್ ಬರ್ತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಟೊಮೊಟೊ ಹಾಕೋಣ. ಇದಕ್ಕೆ 1/2 ಸ್ಪೂನ್ ಅರಿಶಿನ ಪುಡಿ ಹಾಕೋಣ. ಅರ್ಧ ಸ್ಪೂನ್ ಖಾರದ ಪುಡಿ ಹಾಕೋಣ. ನಂತರ ಧನಿಯಾ ಪುಡಿ ಹಾಕೋಣ. ನೂಡಲ್ಸ್ ಮಸಾಲೆನ ಹಾಕೋಣ. ಆಮೇಲೆ ಪಾಲಕ್ ಸೊಪ್ಪು ಹಾಕೋಣ. ಪಾಲಕ್ ಸ್ವಲ್ಪ ಫ್ರೈ ಆಗಲಿ. ಪಾಲಕ್ ಸ್ವಲ್ಪ ಫ್ರೈ ಆಗ್ತಾ ಇದೆ. ಈಗ ನಂತರ ಇದಕ್ಕೆ ನೂಡಲ್ಸ್ ಹಾಕೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಮಸಾಲದಲ್ಲಿ ಉಪ್ಪಿರೋದ್ರಿಂದ ಉಪ್ಪು ಸ್ವಲ್ಪ ನೋಡಿ ಹಾಕೊಳ್ಬೇಕು. ಉಪ್ಪು ಮಸಾಲಲ್ಲೇ ಇರುತ್ತೆ. ನೀರು ಹಾಕಿದ್ರೆ ಸಾಕು. ಇದಕ್ಕೆ ಇದನ್ನು 5 ನಿಮಿಷ ಮುಚ್ಚೋಣ.
ಈಗ ತೆಗೆದು ನೋಡೋಣ. ಸ್ವಲ್ಪ ನೀರು ಹಾಕಿದೆ, ನೀರೆಲ್ಲ ಆವಿಯಾಗಿದೆ. ಈಗ ಇದಕ್ಕೆ 2 ಮೊಟ್ಟೆ ಒಡೆದು ಬಿಡೋಣ. ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡೋಣ. ಒಂದು 5 ನಿಮಿಷ ಮುಚ್ಚಿದ್ರೆ ಸಾಕು, ಆಗ್ಬಿಡುತ್ತೆ. ಸ್ನೇಹಿತರೆ, ಇದನ್ನ ಈಗ 5 ನಿಮಿಷ ಮುಚ್ಚೋಣ. ಸ್ನೇಹಿತರೆ, ಇದು ಈಗ ಆಗಿದೆ. ಇದರ ಒಂದು ಬೌಲ್ಗೆ ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡಿ. ವಾಸನೆ ಭಾಳ ಚೆನ್ನಾಗಿ ಬರ್ತಾ ಇದೆ. ಸ್ನೇಹಿತರೆ, ಈಗ ಪಾಲಕ್ ಎಗ್ ನೂಡಲ್ಸ್ ಸವಿಯಲು ಸಿದ್ಧವಾಗಿದೆ. ಇದರ ರುಚಿ ನೋಡಿ ನೀವು ಟೇಸ್ಟ್ ಮಾಡಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.